Hi, Namaste. Hope your study is going on very well, my dear friends. PSI Translation. ನಾನು ಪ್ರಶಾಂತ್ ಮೋಟಗಿ ನಿಮ್ಮ ಜೊತೆ ನಿಮ್ಮ ಇಂಗ್ಲಿಷ್ ಸಮಸ್ಯೆಗೆ ತಂದಿದ್ದೇನೆ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. ಕನ್ನಡ ಟು ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ PSI ಎಕ್ಸಾಮ್. ನೋಡೋಣವೇ? Before this, let us have a quick look at let's crack Karnataka exams. ಅಕಾಡೆಮಿ ಅನ್ನ ಉಪಯೋಗ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದರಲ್ಲಿ ನಮ್ಮಿಂದ ಗೊತ್ತಾಗುತ್ತೆ, ನನ್ನ ಫ್ರೆಂಡ್ಸಿಂದ ಗೊತ್ತಾಗುತ್ತೆ, ನಮ್ಮ ಈ ಪ್ಲ್ಯಾಟ್ಫಾರ್ಮ್ನಲ್ಲಿರುವಂಥ ಸಾಕಷ್ಟು ಫ್ಯಾಕಲ್ಟಿ ಫ್ರೆಂಡ್ಸ್ಗಳಿಂದ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಏನೇನು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇದೆ, ಲೈವ್ ಟೆಸ್ಟ್ ಬಗ್ಗೆ ಆಗಲಿ, ಶೆಡ್ಯೂಲ್ ಬಗ್ಗೆ ಆಗಲಿ, ಮತ್ತು ನಿಮ್ಮ ಟೈಮಿಗೆ ಅನುಕೂಲ ಆಗುವಂಥ ಒಂದು ಶೆಡ್ಯೂಲ್ ಬಗ್ಗೆ ಆಗಲಿ, ಡೌಟ್ಸ್ ಕ್ಲಿಯರಿಂಗ್ ಸೆಷನ್ಸ್ ಆಗಲಿ, ನಿಮ್ಮ ರಿಪೋರ್ಟ್ ತೆಗೆದುಕೊಳ್ಳಿಕ್ಕೆ ಎಲ್ಲ ಅವಕಾಶ ಇದೆ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮಗೆ ಯಾವ್ದು ಇಷ್ಟ ಅದನ್ನೇ ನಮ್ಮ ಕೋಡನ್ನು ಬಳಸಿ, ಇಲ್ಲಿ PMK10 ಅಂತ ಕೋಡನ್ನು ಬಳಸಿ ನೀವು ಪ್ಲ್ಯಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜಸ್ಟ್ ಗೋ ಆನ್ ಆ್ಯಂಡ್ ಎಂಜಾಯ್ ಯುವರ್ ಸ್ಟಡೀಸ್. ಸೊ ಲೆಟ್ಸ್ ಹ್ಯಾವ್ ಅ ಲುಕ್ ಆಟ್ ದಿ ಕ್ವಶನ್ ಪೇಪರ್. ಬ್ಯೂಟಿಫುಲ್ ಒಂದು ಸಿಂಪಲ್ ಒನ್ ಇದೆ, ನೋಡೋಣ. ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರು ಶಿಕ್ಷಣ, ರಾಜಕೀಯ, ಮಾಧ್ಯಮ, ಕಲೆ, ಸಾಂಸ್ಕೃತಿಕ, ಸೇವಾ ವಿಭಾಗಗಳು, ವಿಜ್ಞಾನ ಮತ್ತು ತಾಂತ್ರಿಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸಂವಿಧಾನವು ಮಹಿಳೆಯರೆಲ್ಲರಿಗೂ ಸಮಾನತೆ ಅನುಚ್ಛೇದ ಬ್ರಾಕೆಟ್ನಲ್ಲಿ 14 ಅಂತಿದೆ, ರಾಜ್ಯದಿಂದ ತಾರತಮ್ಯವಿರಕೂಡದು, ಸಮಾನ ಅವಕಾಶ ಇತ್ಯಾದಿಗಳನ್ನು ಖಾತ್ರಿಗೊಳಿಸಿದೆ. ಇಷ್ಟಲ್ಲದೆ ರಾಜ್ಯಗಳು ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ ಹಲವು ಸವಲತ್ತುಗಳನ್ನು ಒದಗಿಸಿದೆ. ಮಹಿಳೆಯರಿಗೆ ಸೂಕ್ತವಾದ ಮತ್ತು ಮಾನವೀಯತೆಯಿಂದ ಕೂಡಿದ ಕೆಲಸದ ವಾತಾವರಣ ಮತ್ತು ಮಾತೃತ್ವದ ಸವಲತ್ತುಗಳನ್ನು ಭದ್ರತೆ ನೀಡುವಂಥ ಅವಕಾಶಗಳನ್ನು ಕಲ್ಪಿಸಿದೆ. ಎಸ್, ಸಿಂಪಲ್ ಇದೆ, ಡಿಫ್ರೆಂಟ್ ವೊಕ್ಯಾಬ್ಯುಲರಿ ಇದೆ, ಒಂದು ಸ್ವಲ್ಪ ನೋಡೋಣ. ಇತ್ತೀಚೆಗೆ ರೀಸೆಂಟ್ಲಿ ಅಂತೀವಿ, ಮಹಿಳೆಯರು ವಿಮೆನ್ ಅಂತ ಒಂದು ಲಿಸ್ಟ್ ಮಾಡ್ಕೋಬೇಕು ವೊಕ್ಯಾಬ್ಯುಲರಿಯನ್ನು. ಶಿಕ್ಷಣ ಎಜುಕೇಷನ್, ರಾಜಕೀಯ ಪಾಲಿಟಿಕ್ಸ್, ಮಾಧ್ಯಮ ಮೀಡಿಯಾ, ಕಲೆ ಸಾಂಸ್ಕೃತಿಕ ಆರ್ಟ್ಸ್ ಆ್ಯಂಡ್ ಕಲ್ಚರ್, ಸೇವಾ ವಿಭಾಗಗಳು ಅಂದರೆ ಸರ್ವಿಸ್ ಸೆಕ್ಟರ್, ವಿಜ್ಞಾನ ಮತ್ತು ತಾಂತ್ರಿಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕ್ಷೇತ್ರಗಳು ಅಂದರೆ ಫೀಲ್ಡ್ ಅಥವಾ ಸೆಕ್ಟರ್ ಅಂತೀವಿ, ಭಾಗವಹಿಸುವ ಅಂದರೆ ಪಾರ್ಟಿಸಿಪೇಟ್ ಮಾಡಕತ್ತಾರ ಅಂತ ಅನ್ಕೋಬಹುದು, ಅಥವಾ ದೇ ಆರ್ ಶೋಯಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್ ಅಂತ ಅನ್ಬೋದು. ಭಾರತೀಯ ಸಂವಿಧಾನ ಅಂತಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಿಮಗೆ ಗೊತ್ತಿರುವಂಥ ಪಾಪ್ಯುಲರ್ ವರ್ಡ್, ಅದು ಭಯಂಕರ ಪಾಪ್ಯುಲರ್ ವರ್ಡ್, ಅದು ನಿಮ್ಗೆ ಗೊತ್ತಿದೆ. ಮಹಿಳೆಯರೆಲ್ಲರಿಗೂ ಅಂದರೆ ಟು ಆಲ್ ವಿಮೆನ್ ಅನ್ಬೇಕು. ವುಮನ್ಸ್ ಅಂತ ಶಬ್ದ ಇಂಗ್ಲೀಷ್ನಲ್ಲಿ ಇಲ್ಲ, ದಯವಿಟ್ಟು ಬಳಸಬೇಡಿ. ನಾನು ಭಾಳ ಸ್ಟೂಡೆಂಟ್ಸನ್ನು ನೋಡ್ತೇನೆ ಬಳಸೋದನ್ನು, WOMANS ವುಮನ್ಸ್ ಅಂತ ಬರೀತಾರೆ, ಅಥವಾ ವಿಮೆನ್ಸ್ ಅಂತ ಬರೀತಾರೆ. ನೀವು ಬರೆದಿದ್ದು ಇಂಗ್ಲೀಷ್ ಅಲ್ಲ, ಇಂಗ್ಲೀಷನ್ನು ನೀವು ಬರಿಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಪಾಯಿಂಟ್ ರಿಪೀಟ್ ಮಾಡ್ತೀನಿ. ನೀವು ಬರೆದಿದ್ದು ಇಂಗ್ಲೀಷ್ ಅಲ್ಲ, ನೀವು ಇಂಗ್ಲೀಷನ್ನು ಬರಿಬೇಕು. ಹಂಗಂದ್ರೆ ಚೆನ್ನಾಗಿ ಓದಬೇಕು, ಸ್ಪೆಲ್ಲಿಂಗ್ ಇಂಪ್ರೂವ್ ಮಾಡ್ಕೋಬೇಕು, ಕರೆಕ್ಟಾಗಿ ಬರಿಬೇಕು. ಮುಂದೇನು ಹೇಳ್ತದೆ, ತಾರತಮ್ಯ, ಮಹಿಳೆಯರು ಸಮಾನತೆ ಅಂದರೆ ಈಕ್ವಾಲಿಟಿ ಕೊಡಬೇಕು, ತಾರತಮ್ಯ ಇರಬಾರ್ದು, ಏನು ಡಿಫ್ರೆನ್ಸ್ ಇರಬಾರ್ದು, ಡಿಸ್ಕ್ರಿಮಿನೇಷನ್ ಇರಬಾರ್ದು, ಇನ್ಇಕ್ವಾಲಿಟಿ ಇರಬಾರ್ದು, ಸಮಾನ ಅವಕಾಶ ಈಕ್ವಲ್ ಅಪಾರ್ಚುನಿಟಿ ಕೊಡಬೇಕು. ಅನುಚ್ಛೇದ ಅಂತಂದ್ರೆ ಇಲ್ಲಿ ಆರ್ಟಿಕಲ್ ಅಂತ ಅನ್ಕೊಳ್ಳಿ, ನೆನಪಿಟ್ಕೊಳ್ಳಿ, ಇತ್ಯಾದಿ ಎಕ್ಸೆಟ್ರಾ ಖಾತ್ರಿಗೊಳಿಸಿದೆ ಅಂದರೆ ಇಟ್ ಹ್ಯಾಸ್ ಗಿವನ್ ಪ್ರೊವೈಡೆಡ್ ಅಂತ ಅರ್ಥ. ಅಶ್ಯೂರ್ಡ್ ಅಥವಾ ಎನ್ಶೂರ್ಡ್ ಅಂತ ಅರ್ಥ. ಎನ್ಶೂರ್ ಅಂದ್ರೆ ಖಾತ್ರಿಗೊಳಿಸು, ಖಾತ್ರಿಗೊಳಿಸಿದೆ ಅಂದರೆ ಕೆಲಸ ಮುಗಿದಿದೆ ಅಂತ ಅರ್ಥ. ಸೊ ಇಲ್ಲಿ V1 ಬರುತ್ತಾ, V2 ಬರುತ್ತಾ, V3 ಬರುತ್ತಾ, V4 ಬರುತ್ತಾ, V5 ಬರುತ್ತಾ ನೋಡಬೇಕು. ಇಷ್ಟಲ್ಲದೆ ರಾಜ್ಯಗಳು ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ ರಾಜ್ಯಗಳು ಸ್ಟೇಟ್ಸ್ ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ ಅಂದರೆ ಫಾರ್ ಚಿಲ್ಡ್ರನ್ ಆ್ಯಂಡ್ ವಿಮೆನ್ ಹಲವು ಸವಲತ್ತು ಅಂದರೆ ಸೆವರಲ್ ಫೆಸಿಲಿಟೀಸ್ ಅನ್ನು ಕೊಟ್ಟಿದೆ, ಒದಗಿಸಿದೆ, ಪ್ರೊವೈಡ್. ಸೂಕ್ತವಾದ ಮಾನವೀಯತೆಯಿಂದ ಕೂಡಿದ ಕೆಲಸದ ವಾತಾವರಣ, ಸೇಫ್ ಆ್ಯಂಡ್ ಸೆಕ್ಯೂರ್ ಎನ್ವೈರನ್ಮೆಂಟ್, ವರ್ಕ್ ಎನ್ವೈರನ್ಮೆಂಟ್, ಮತ್ತು ಮಾತೃತ್ವದ ಸವಲತ್ತು. ಮಾತೃತ್ವ ಅಂತಂದ್ರೆ ಏನಂದ್ರೆ ಮ್ಯಾಟರ್ನಿಟಿ ಫೆಸಿಲಿಟೀಸ್ ಅಂತಂದರೆ, ಈಗ ಲೇಡೀಸ್ ಕೆಲಸ ಮಾಡ್ತಾ ಇರ್ತಾರೆ, ಸೊ ಅವರಿಗೆ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಅಥವಾ ಅಂತ ಏನು ಹೇಳ್ತೀವಲ್ಲ ಮ್ಯಾಟರ್ನಿಟಿ ಲೀವ್ ಅಂತ ಏನು ಕೊಡ್ತಾರಲ್ಲ, ಅವೆಲ್ಲ ಭದ್ರತೆ ನೀಡುವಂಥ ಅವಕಾಶಗಳನ್ನು ಕಲ್ಪಿಸಿದೆ ಅಂತ. ಇಂಟ್ರೆಸ್ಟಿಂಗ್ ಇದೆ. ವಿಮೆನ್ ಬಗ್ಗೆ ಸುಧಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಪ್ಯಾರಾಗ್ರಾಫ್ ಅದೇ, ಇಂಗ್ಲೀಷ್ನಲ್ಲಿ ಆರಾಮಾಗಿ ಮಾಡೋಣ, ಟೆನ್ಷನ್ ಬೇಡ. ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರು ಶಿಕ್ಷಣ, ರಾಜಕೀಯ, ಮಾಧ್ಯಮ, ಕಲೆ, ಸಾಂಸ್ಕೃತಿಕ, ಸೇವಾ ವಿಭಾಗಗಳು, ವಿಜ್ಞಾನ ಮತ್ತು ತಾಂತ್ರಿಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಭಾಗವಹಿಸುತ್ತಿದ್ದಾರೆ.
ಕೆಲಸ ನಡೆದಿದೆ. ಭಾಗವಹಿಸುತ್ತಿದ್ದಾರೆ ಅಂದ್ರೆ ಇನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಮುಂದುವರೆಸಿದ್ದಾರೆ. ಇಂಟ್ರೆಸ್ಟ್ ಭಾಳ ತೋರ್ಸಕತ್ತಾರ ಎದ್ರೊಳಗ, ಇಂತಿಂತ ಫೀಲ್ಡ್ ಒಳಗ, ಸೆಕ್ಟರ್ ಒಳಗ, ಕ್ಷೇತ್ರದೊಳಗ. ರೀಸೆಂಟ್ಲಿ ಭಾರತದಲ್ಲಿ, ಅಲ್ಲಿ ಇನ್ ಇಂಡಿಯಾ. ಏನಪ್ಪಾ ಇಲ್ಲಿ ಯಾರು ಮೊದಲು ಸಬ್ಜೆಕ್ಟ್ ಯಾರು? ಮಹಿಳೆಯರು ಅಂತ ಬರಬೇಕು. ಹಾಗಾದ್ರೆ ರೀಸೆಂಟ್ಲಿ ಇನ್ ಇಂಡಿಯಾ ವಿಮೆನ್ ಅಂತ ಬಂತು. ನೀವು ಪ್ರಶ್ನೆ ಮಾಡ್ಬೋದು, ಪ್ರಶಾಂತ್ ಮೋಡ್ಗೆ ಸರ್ ಆರ್ ಅಂತ ಬಂದಿದೆ, ಪಾರ್ಟಿಸಿಪೇಟಿಂಗ್ ಆರ್ ಅಂತ ಯಾಕೆ ತಗೊಂಡ್ರಿ? ಭಾಗವಹಿಸುತ್ತಿದ್ದಾರೆ. ನಾನು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಂತ ಅಂದರೆ ಅಲ್ಲಿ ಐ ಆಮ್ ಅಂತೀನಿ. ಈಗ ನಾ ಫಾರ್ ಎಕ್ಸಾಂಪಲ್ ನಾನು ಟ್ರಾನ್ಸ್ಲೇಷನ್ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದೇನೆ. ಐ ಆಮ್ ಎಂಗೇಜಿಂಗ್ ಟ್ರಾನ್ಸ್ಲೇಷನ್ ಕ್ಲಾಸ್. ಊಟ ಮಾಡಾಕತ್ತೇನಿ. ಐ ಆಮ್ ಹ್ಯಾವಿಂಗ್ ಲಂಚ್. ನಾನು ನೀರು ಕುಡಿಯಕತ್ತೇನಿ. ಐ ಆಮ್ ಡ್ರಿಂಕಿಂಗ್ ವಾಟರ್. ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಐ ಆಮ್ ಡಿಸ್ಕಸ್ಸಿಂಗ್ ವಿತ್ ಯು. ಅವರು ಬರ್ತಾ ಇದ್ದಾರೆ. ದೇ ಆರ್ ಕಮಿಂಗ್. ಅವಳು ಬರ್ತಾ ಇದ್ದಾಳೆ. ಶಿ ಈಸ್ ಕಮಿಂಗ್. ನಾನು ಬರ್ತಾ ಇದ್ದೇನೆ. ಐ ಆಮ್ ಕಮಿಂಗ್. ಅವನು ಹೋಗ್ತಾ ಇದ್ದಾನೆ. ಹಿ ಈಸ್ ಗೋಯಿಂಗ್. ಅವರು ಹೋಗ್ತಾ ಇದ್ದಾರೆ. ದೇ ಆರ್ ಗೋಯಿಂಗ್. ಅವರು ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ದೇ ಆರ್ ಅಟೆಂಡಿಂಗ್ ಕ್ಲಾಸ್. ಹಾಗಾಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಭಾಗವಹಿಸುತ್ತಿದ್ದಾರೆ ಅಂತ ಇದ್ದದಕ್ಕೆ ವಿಮೆನ್ ಆರ್ ಪಾರ್ಟಿಸಿಪೇಟಿಂಗ್ ಅಂತ ಅನ್ನಬಹುದು. ಇಲ್ಲ ಅಂತಂದ್ರೆ ಕೂಡ ನೋಡಿ, ಭಾವಾರ್ಥ ಮಾಡ್ಕೋಬೇಕು ಅಂತ ಹೇಳಿದೆ. ಏನಪ್ಪಾ ಈ ಎಲ್ಲಾ ಕ್ಷೇತ್ರಗೂ ಅವರು ಬಹಳ ಇಂಟ್ರೆಸ್ಟ್ ತೋರ್ಸಾಕತ್ತಾರ ಅಂತ ಮೀನಿಂಗ್ ಬರ್ತದೆ. ಅವಾಗ ವಿಮೆನ್ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಅಂತ ತಗೋಬಹುದು. ಅಂದ್ರೆ ನೀವು ಒಂದು ಹೆಜ್ಜೆ ಮುಂದೆ ಹೋದ್ರಿ ಅಂದ್ರೆ ಅರ್ಥ ಯು ಆರ್ ಇಂಪ್ರೂವಿಂಗ್ ಇನ್ ಇಂಗ್ಲಿಷ್. ವರ್ಲ್ಡ್ ಟು ವರ್ಲ್ಡ್ ಮಾಡಬಾರ್ದು ಅಂತ ಏನು ಹೇಳಿದ್ನಲ್ಲ, ಇದೇ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ಈಗ ಭಾಗವಹಿಸುತ್ತಿದ್ದಾರೆ ಅಂದ್ರೆ ಏನು, ಈ ಎಲ್ಲಾ ಕ್ಷೇತ್ರದೊಳಗೆ ದೇ ಆರ್ ಆಲ್ಸೋ ಶೋಯಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್ ಅಂತಾನೆ ಅರ್ಥಲ್ಲ, ಆಸಕ್ತಿ ತೋರ್ಸಕತ್ತಾರೆ ಅಂತ ಅರ್ಥಲ್ಲ. ಸೊ ಹಾಗಾಗಿ ನೀವು ಭಾಗವಹಿಸುತ್ತಿದ್ದಾರೆ ಅಂತ ಶಬ್ದ ಬರಬೇಕು ಅಂತ ಏನಿಲ್ಲ. ಶೋಯಿಂಗ್ ಅಂತ ಇಂಟ್ರೆಸ್ಟ್, ಶೋಯಿಂಗ್ ಇಂಟ್ರೆಸ್ಟ್ ಅಂತ ಬರೋದ್ರಿ ಅಂದ್ರೆ ಇನ್ನೂ ಹೆಚ್ಚು ಖುಷಿ ವ್ಯಾಲ್ಯೂಯೇಷನ್ ಮಾಡೋರಿಗೆ, ಅರ್ಥ ಆದರೆ ಮಾತ್ರ. ಎಸ್ ಆಗುತ್ತೆ, ಡೆಫಿನೆಟ್ ಆಗುತ್ತೆ. ಫೈನ್. ಸೊ ರೀಸೆಂಟ್ಲಿ ಇನ್ ಇಂಡಿಯಾ ವಿಮೆನ್ ಅನ್ನೋ ಸಬ್ಜೆಕ್ಟ್ ಇದೆ. ಪಾರ್ಟಿಸಿಪೇಟಿಂಗ್ ಆರ್ ಅಂತ ಯಾಕೆ ತಗೊಂಡಿವಿ? ವಿಮೆನ್ ಅನ್ನೋದು ಪ್ಲೂರಲ್ ಫಾರ್ಮ್ ಇದೆ. WOMEN. ನೋಡಿ, ವುಮನ್ಸ್ ಅಂತ ಬರೀಬಾರ್ದು ಅಂತ ಹೇಳಿದ್ನಲ್ಲ ನಾನು. ವಿಮೆನ್ ಆರ್ ಪಾರ್ಟಿಸಿಪೇಟಿಂಗ್ ಅಥವಾ ಶೋಯಿಂಗ್ ಇಂಟ್ರೆಸ್ಟ್. ಎದರಲ್ಲಿ? ಇನ್ ಡಿಫರೆಂಟ್ ಸೆಕ್ಟರ್ಸ್ ಲೈಕ್, ಇನ್ ಡಿಫರೆಂಟ್ ಫೀಲ್ಡ್ಸ್ ಲೈಕ್, ಅಥವಾ ಇನ್ ವೇರಿಯಸ್ ಫೀಲ್ಡ್ಸ್ ಅಂತೂ ಅನ್ಬೋದು. ವೇರಿಯಸ್ ಅಂದ್ರೂ ಒಂದೇ, ಡಿಫರೆಂಟ್ ಅಂದ್ರೂ ಒಂದೇ, ರೇಂಜ್ ಆಫ್ ಸೆಕ್ಟರ್ಸ್ ಅಂತೂ ಅಂತಂದ್ರು ಒಂದೇ, ಮಿಕ್ಸ್ಚರ್ ಆಫ್ ಸೆಕ್ಟರ್ಸ್ ಅಂತಂದ್ರು ಒಂದೇ. ಸೊ ಇನ್ ಡಿಫರೆಂಟ್ ಸೆಕ್ಟರ್ಸ್ ಲೈಕ್ ಯಾವ್ಯಾವು? ಶಿಕ್ಷಣ, ಎಜುಕೇಶನ್, ರಾಜಕೀಯ, ಪಾಲಿಟಿಕ್ಸ್, ದೆನ್ ಮಾಧ್ಯಮ, ಮೀಡಿಯಾ, ಕಲೆ, ಆರ್ಟ್ಸ್, ಸಾಂಸ್ಕೃತಿಕ, ಕಲ್ಚರಲ್, ಸರ್ವಿಸ್ ಸೆಕ್ಟರ್ಸ್, ಸೇವಾ ವಿಭಾಗಗಳು, ವಿಜ್ಞಾನ ಮತ್ತು ತಾಂತ್ರಿಕ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಎಲ್ಲ ಫೀಲ್ಡ್ ಒಳಗೆ ಹೆಣ್ಣು ಮಕ್ಕಳು, ಮಹಿಳೆಯರು ಬಹಳಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ, ಭಾಗವಹಿಸುತ್ತಾ ಇದ್ದಾರೆ. ಸಿಂಪಲ್ ಸೆಂಟೆನ್ಸ್ ಇದೆ, ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ರೀಸೆಂಟ್ಲಿ ಇನ್ ಇಂಡಿಯಾ ವಿಮೆನ್ ಆರ್ ಪಾರ್ಟಿಸಿಪೇಟಿಂಗ್ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ಡಿಫರೆಂಟ್ ಸೆಕ್ಟರ್ಸ್ ಲೈಕ್ ಎಜುಕೇಶನ್, ಪಾಲಿಟಿಕ್ಸ್, ಮೀಡಿಯಾ, ಆರ್ಟ್ಸ್, ಕಲ್ಚರ್, ಸರ್ವಿಸ್ ಸೆಕ್ಟರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತೀಯ ಸಂವಿಧಾನವು ಮಹಿಳೆಯರೆಲ್ಲರಿಗೂ ಸಮಾನತೆ ಅನುಚ್ಛೇದ 14 ಅಂತ ಕೊಟ್ಟಾನ. ಇಲ್ಲಿ ನಾವೇನ್ ಮಾಡಬೇಕು? ಅಕಾರ್ಡಿಂಗ್ ಟು ಅಂತ ತಗೋಬೇಕು. ಅದರ ಪ್ರಕಾರ ಅಂದ್ರೆ ಈ ಅನುಚ್ಛೇದದ ಪ್ರಕಾರ ಮಹಿಳೆಯರಿಗೆ ಸಮಾನತೆ ಅಂತ ಇದೆ ಅಂತ ಅರ್ಥ. ಸೊ ಸೆಂಟೆನ್ಸ್ ಓದೋಣ ಕನ್ನಡದಲ್ಲಿ. ಭಾರತೀಯ ಸಂವಿಧಾನವು ಮಹಿಳೆಯರೆಲ್ಲರಿಗೂ ಸಮಾನತೆ, ರಾಜ್ಯದಿಂದ ತಾರತಮ್ಯವಿರಕೂಡದು, ಸಮಾನ ಅವಕಾಶ ಇತ್ಯಾದಿಗಳನ್ನು ಖಾತ್ರಿಗೊಳಿಸಿದೆ. ಅಕಾರ್ಡಿಂಗ್ ಟು ಆರ್ಟಿಕಲ್ಸ್ 14, 39 and 39D. 2-3 ಇದೆ ನೋಡಿ ಇಲ್ಲಿ. ಅನುಚ್ಛೇದ 14, ಅನುಚ್ಛೇದ 39, ಅನುಚ್ಛೇದ 39D ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ಸ್ 14, 39 and 39D ಏನು ಇಲ್ಲಿ ಯಾವ್ದು ಕೆಲಸ ಮಾಡ್ತಾ ಇದೆ? ಭಾರತೀಯ ಸಂವಿಧಾನ ಒಂದು ಕೆಲಸ ಮಾಡ್ತಾ ಇದೆ. ಅದು ಸಬ್ಜೆಕ್ಟ್ ಆಯ್ತು. ಹಂಗಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡ್ತದೆ ಕೆಲಸ ಅನ್ನೋದನ್ನ ತಗೋಬೇಕಲ್ಲ. ಇಲ್ಲಿ ಅದು ಖಾತ್ರಿಗೊಳಿಸಿದೆ ಅಂತ ತಗೋಬೇಕು. ನಾನು ಹ್ಯಾಸ್ ಎನ್ಶೂರ್ಡ್ ಅಂತ ತಗೊಂಡಿನಿ. ಖಾತ್ರಿಗೊಳಿಸಿದೆ ಅಂತ ಬರಬೇಕಾದ್ರೆ ವರ್ಬ್ ನಂಬರ್ 3 ಬರುತ್ತೆ. V3 ಅನ್ನ ನಾವು ಯಾವಾಗಲೂ ಹ್ಯಾಸ್ ಅಥವಾ ಹ್ಯಾವ್ ಜೊತೆ ಬಳಸ್ತೀವಿ. ಇಲ್ಲಿ ಹ್ಯಾಸ್ ಯಾಕೆ ಬಳಸಿದ್ದೀನಿ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಸಿಂಗ್ಯುಲರ್ ಇದೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಕೆಲಸ ಮಾಡ್ತು?
ಖಾತ್ರಿಗೊಳಿಸಿತು, ಅದಕ್ಕೆ ಎನ್ಶೂರ್ಡ್. ಏನನ್ನ ಖಾತ್ರಿಗೊಳಿಸಿತು? ಇಕ್ವಾಲಿಟಿ, ಇಂಪಾರ್ಶಾಲಿಟಿ ಅಂಡ್ ಈಕ್ವಲ್ ಅಪಾರ್ಚುನಿಟಿ ಟು ವಿಮೆನ್ ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಏನರ್ಥ? ಅದರ ಪ್ರಕಾರ ಅನುಚ್ಛೇದ 14ರ ಪ್ರಕಾರ, ಅನುಚ್ಛೇದ 39ರ ಪ್ರಕಾರ, ಅನುಚ್ಛೇದ 39D ಯ ಪ್ರಕಾರ ಏನ್ ಮಾಡ್ತು? ಖಾತ್ರಿಗೊಳಿಸ್ತು. ಏನನ್ನ? ಸಮಾನ ಅವಕಾಶವನ್ನ, ಸಮಾನತೆಯನ್ನ, ತಾರತಮ್ಯ ಇರಬಾರ್ದು ಅನ್ನೋದಂದ್ರೆ ಇಂಪಾರ್ಶಾಲಿಟಿ ಅನ್ನೋದೇನಪ್ಪ ಅಂದ್ರೆ ತಾರತಮ್ಯ ಇರಬಾರ್ದು. ಪಾರ್ಶಾಲಿಟಿ ಅಂದ್ರೆ ತಾರತಮ್ಯ ಮಾಡೋದು, ತಾರತಮ್ಯವಿರಕೂಡದು ಅಂದ್ರೆ ಇಂಪಾರ್ಶಾಲಿಟಿ. ಬ್ಯೂಟಿಫುಲ್ ಸೆಂಟೆನ್ಸ್ ಇದೆ ನೋಡಿ. ಅಕಾರ್ಡಿಂಗ್ ಟು ಆರ್ಟಿಕಲ್ಸ್ 14, 39 and 39D, ಇದರ ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಎನ್ಶೂರ್ಡ್. ಒಂದು ವೇಳೆ ನೀವು ಹ್ಯಾಸ್ ಬರೀಲಿಲ್ಲ ಸರ್, ತಪ್ಪಾಕೈತೇನ್ರಿ? ಇಲ್ಲ, ನೀವು ಎನ್ಶೂರ್ಡ್ ಅಂತ ಬರ್ದಿರಲ್ಲ, ದಟ್ ಈಸ್ ಕರೆಕ್ಟ್. ನೀವು ಎನ್ಶೂರ್ಡ್ ಬದಲಿ ಅಶ್ಯೂರ್ಡ್ ಅಂತ ಬರೆದ್ರು, ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಎನ್ಶೂರ್ಡ್ ಏನನ್ನ? ಈಕ್ವಾಲಿಟಿ, ಸಮಾನತೆಯನ್ನ, ದೆನ್ ಇಂಪಾರ್ಶಾಲಿಟಿ, ತಾರತಮ್ಯ ಇರಬಾರದು ಅನ್ನೋದನ್ನ, ಮತ್ತ ಸಮಾನ ಅವಕಾಶಗಳನ್ನ, ಈಕ್ವಲ್ ಅಪಾರ್ಚುನಿಟಿ, ಯಾರಿಗೆ? ಮಹಿಳೆಯರೆಲ್ಲರಿಗೂ, ಟು ವಿಮೆನ್. ರೆಸ್ಪೆಕ್ಟಿವ್ಲಿ ಅಂತ ಯಾಕೆ ತಗೊಂಡಿದ್ದೀನಿ? ರೆಸ್ಪೆಕ್ಟಿವ್ಲಿ ಅಂದ್ರೆ ಅವುಗಳ ಪ್ರಕಾರ, ಅನುಚ್ಛೇದ 14, 39 ಮತ್ತು 39D ಪ್ರಕಾರ ಅವರಿಗೆ ಈ ರೀತಿ ಹೊಂದಿದೆ ಅಂತ ಅರ್ಥ. ಬ್ಯೂಟಿಫುಲ್ ಸೆಂಟೆನ್ಸ್. ಇಷ್ಟಲ್ಲದೆ ರಾಜ್ಯಗಳು ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ ಹಲವು ಸವಲತ್ತುಗಳನ್ನು ಒದಗಿಸಿವೆ ಅಂತ ಅರ್ಥ. ಸ್ಟೇಟ್ಸ್ ಮತ್ತೆ ಮಾಡವ ಒಂದು ಫೆಸಿಲಿಟೀಸ್ ಕೊಟ್ಟವೆ. ಇಷ್ಟಲ್ಲದೆ ಅನ್ಲಿಕ್ಕೆ ಏನ್ ಶಬ್ದ ತಗೊಂಡಿ ನಾವು? ಬಿಸೈಡ್ಸ್. ಬಿಸೈಡ್ಸ್ ಅಂತಂದ್ರೆ ಏನು? ಇದಲ್ಲದೆ, ಇದರ ಜೊತೆ, ಮತ್ತೆ ಇನ್ ಎಡಿಷನ್ ಟು ಅಂತಾನು ತಗೋಬಹುದು ನೀವು, ನೋ ಪ್ರಾಬ್ಲಮ್. ಸೊ ಇನ್ ಎಡಿಷನ್ ಟು ದ ಸ್ಟೇಟ್ಸ್ ಹ್ಯಾವ್ ಪ್ರೊವೈಡೆಡ್ ವೇರಿಯಸ್ ಫೆಸಿಲಿಟೀಸ್ ಟು ವಿಮೆನ್ ಅಂಡ್ ಚಿಲ್ಡ್ರನ್. ರಾಜ್ಯಗಳು ಏನ್ ಮಾಡವೆ ಇಲ್ಲಿ ನೋಡಿ. ಬಿಸೈಡ್ಸ್ ದ ಸ್ಟೇಟ್ಸ್ ಅನ್ನೋದೇನಪ್ಪ? ಸಬ್ಜೆಕ್ಟ್ ಅಂತ ಬಂತು. ಸಬ್ಜೆಕ್ಟ್ ಆದ್ಮೇಲೆ ಏನ್ ಬರಬೇಕು? ಏನ್ ಕೆಲಸ ಮಾಡ್ತವೆ? ಒದಗಿಸಿದ್ದೇವೆ ಅಂತ ಬಂತು. ಸೊ ಹ್ಯಾವ್ ಪ್ರೊವೈಡೆಡ್ ಅಂತ ಯಾಕೆ ತಗೊಂಡಿನಿ? ಸೊ ಒದಗಿಸಿವೆ ಅಥವಾ ಒದಗಿಸಿದೆ ಅನ್ನೋದು ವರ್ಬ್ ನಂಬರ್ 3 ಅಂತ ಆಗುತ್ತೆ. ಸೊ ದ ಸ್ಟೇಟ್ಸ್ ಹ್ಯಾವ್ ಪ್ರೊವೈಡೆಡ್ ಏನನ್ನ? ಹಲವು ಸವಲತ್ತುಗಳನ್ನ ಅಂತ ಬಂತು. ವೇರಿಯಸ್ ಫೆಸಿಲಿಟೀಸ್ ಯಾರಿಗೆ? ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ. ಟು ವಿಮೆನ್ ಅಂಡ್ ಚಿಲ್ಡ್ರನ್, ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ. ಪರವಾಗಿ ಅಂತಂದ್ರೆ ಇಲ್ಲಿ ಏನ್ ಶಬ್ದ ಅಂತ ಅರ್ಥ ಟೆನ್ಷನ್ ಮಾಡ್ಕೋಬಾರ್ದು. ಅಂದ್ರೆ ಅವರಿಗೆ ಈ ಸವಲತ್ತುಗಳನ್ನು ನೀಡಿದೆ. ಅವರಿಗೆ ಅನ್ಲಿಕ್ಕೆ ಟು ಅಂತೀವಿ. ಅವರಿಗೆ, ಇವರಿಗೆ, ಇವನಿಗೆ, ಅದಕ್ಕೆ, ಇದಕ್ಕೆ ಅನ್ಲಿ ಟು. ಸೊ ಟು ಮೈ ಫ್ರೆಂಡ್ ಅಂದ್ರೆ ನನ್ನ ಸ್ನೇಹಿತನಿಗೆ. ಸರ್ಕಾರಕ್ಕೆ, ಟು ದ ಗವರ್ಮೆಂಟ್. ಕೋರ್ಟ್ಗೆ, ನ್ಯಾಯಾಲಯಕ್ಕೆ, ಟು ದ ಕೋರ್ಟ್. ಸೊ ಹೆಣ್ಣು ಮಕ್ಕಳಿಗೆ, ಟು ದ ವಿಮೆನ್, ಮಕ್ಕಳಿಗೆ, ಟು ದ ಚಿಲ್ಡ್ರನ್. ಸೊ ಬಿಸೈಡ್ಸ್ ದ ಸ್ಟೇಟ್ಸ್ ಹ್ಯಾವ್ ಪ್ರೊವೈಡೆಡ್ ಅಂದ್ರೆ ಒದಗಿಸುವುದು, ಪ್ರೊವೈಡೆಡ್. ನಾವು ಏನ್ ಮಾಡ್ಬೋದು ಇಲ್ಲಿ? ಒಂದು ಮಿಸ್ಟೇಕ್ ಏನ್ ಮಾಡ್ತೀವಿ ನಾವು ಅಂದ್ರೆ ದ ಸ್ಟೇಟ್ಸ್ ಆರ್ ಪ್ರೊವೈಡೆಡ್, ದ ಸ್ಟೇಟ್ ಈಸ್ ಪ್ರೊವೈಡೆಡ್ ಅಂತ ಬರಿತೀವಲ್ಲ, ಅದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ಹ್ಯಾವ್ ಎಲ್ಲಿ ಬಳಸಬೇಕು, ಆರ್ ಎಲ್ಲಿ ಬಳಸಬೇಕು, ಈಸ್ ಎಲ್ಲಿ ಬಳಸಬೇಕು ಅನ್ನೋದು ಅರ್ಥ ಆಯಿತು ಅಂದ್ರೆ ನಿಮ್ಮ ಗ್ರಾಮರಿಗೆ, ಸೆಂಟೆನ್ಸ್ಗೆ ಯಾವುದೇ ವೈರಸ್ ಇರಲ್ಲ. ಸೊ ಬ್ಯೂಟಿಫುಲ್ ಸೆಂಟೆನ್ಸ್. ಬಿಸೈಡ್ಸ್ ದ ಸ್ಟೇಟ್ಸ್ ಹ್ಯಾವ್ ಪ್ರೊವೈಡೆಡ್ ವೇರಿಯಸ್ ಫೆಸಿಲಿಟೀಸ್ ಟು ವಿಮೆನ್ ಅಂಡ್ ಚಿಲ್ಡ್ರನ್. ನೆಕ್ಸ್ಟ್ ಸೆಂಟೆನ್ಸ್. ಅನುಚ್ಛೇದ 15(3) ಮಹಿಳೆಯರಿಗೆ ಸೂಕ್ತವಾದ ಮತ್ತು ಮಾನವೀಯತೆಯಿಂದ ಕೂಡಿದ ಕೆಲಸದ ವಾತಾವರಣ ಮತ್ತು ಮಾತೃತ್ವದ ಸವಲತ್ತುಗಳನ್ನು ಭದ್ರತೆ ನೀಡುವಂತಹ ಅವಕಾಶಗಳನ್ನು ಕಲ್ಪಿಸಿದೆ. ದಿಸ್ ಇಸ್ ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಪ್ಯಾರಾಗ್ರಾಫ್ ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ಕನ್ನಡದಲ್ಲಿ 4 ವಾಕ್ಯಗಳು, ಇಂಗ್ಲಿಷ್ನಲ್ಲಿ 1.5 ಅಥವಾ 1.2 ಸೆಂಟೆನ್ಸ್ ಆಗಿದೆ. ಏನು? ಆರ್ಟಿಕಲ್ 15(3) and 42 have provided a safe and secure work environment to women along with maternity facilities. ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ ಏನಿದೆ? ಮಹಿಳೆಯರಿಗೆ ಸೂಕ್ತವಾದ ಅಂದ್ರೆ, ಸೂಕ್ತವಾದ ಅಂದ್ರೆ ಏನಪ್ಪಾ? ಇಲ್ಲಿ ಸೂಟೇಬಲ್ ಅಂತ ಶಬ್ದ ಬಂತು. ಮಾನವೀಯತೆ ಅಂದ್ರೆ ಏನಪ್ಪಾ? ಹ್ಯುಮ್ಯಾನಿಟಿ ಅಂತ ಬಂತು. ಕೆಲಸದ ವಾತಾವರಣ ಅಂದ್ರೆ ಏನಪ್ಪಾ? ವರ್ಕ್ ಎನ್ವೈರ್ಮೆಂಟ್ ಅಂತ ಬಂತು. ಮಾತೃತ್ವ ಅಂದ್ರೆ ಏನು? ಮಾತೆ ಅಂದ್ರೆ ಮದರ್, ಮಾತೃತ್ವ ಅಂದ್ರೆ ಮದರ್ಲಿ, ಹಿಂಗಂತಲ್ಲ. ಅರ್ಥ ಮಾಡ್ಕೋಬೇಕು. ಕೆಲವು ಅದಕ್ಕೆ ಹೇಳಿದ್ನಿಲ್ಲ, ಕನ್ನಡ ಟು ಇಂಗ್ಲಿಷ್ ಆರ್ಟಿಕಲ್ ಓದಿದಾಗ ನಮಗೂ ಇವೆಲ್ಲ ಯಾಕೆ ಗೊತ್ತಾಕವು? ಓದ್ತೀವಿ, ರೀಡಿಂಗ್ ಹ್ಯಾಬಿಟ್ ಇರಬೇಕು. ಓದ್ತೀವಿ, ತಿಳ್ಕೊತೀವಿ, ಶಬ್ದ ನಿಮಗೆ ಹೇಳ್ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ. ಅದಕ್ಕೆ ನೀವು ಎಲ್ಲಾನು ನಮ್ಮಿಂದೇನೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಮೈ ಡಿಯರ್ ಫ್ರೆಂಡ್ಸ್. ಯಾವಾಗಲೂ ಏನು ಮಾಡಬೇಕು? ನೀವು ಓದಬೇಕು. ಸರ್, ಇಂಥದ್ದೊಂದು ಶಬ್ದಕ್ಕೆ ಈ ಥರ ಇಂಗ್ಲೀಷ್ ಶಬ್ದ ನಾ ಬರ್ತೀನಿ, ಇದು ಕರೆಕ್ಟಾ, ಸರಿನಾ, ತಪ್ಪಾ ಅಂತ ಕೇಳಬೇಕು. ಇಲ್ಲ ನಮಗಿಲ್ಲ, ನಿಮ್ಮ ಫ್ರೆಂಡ್ಸಿಗೆ ಕೇಳ್ರಿ, ಯಾರೋ ಒಂದು ಎಕ್ಸ್ಪರ್ಟ್ ಕೇಳ್ರಿ, ಅರ್ಥ ಮಾಡ್ಕೋರಿ, ಡಿಸ್ಕಸ್ ಮಾಡ್ರಿ. ದೆನ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ, ಇದನ್ನ ನೋಡೋಣ ಇನ್ನೊಂದು ಸೆಂಟೆನ್ಸ್.
So Article 15 of 3 and Article 42 have provided a safe and secure work environment to women along with maternity facilities. ಇದನ್ನು ಹಿಂಗೂ ಮಾಡಬಹುದು ಅಥವಾ according to Article 15, 3 and 42, women have been given a safe and secure work environment along with maternity facilities. ಹಿಂಗೂ ಪ್ಯಾಸಿವ್ ವಾಯ್ಸ್ ನಲ್ಲಿ ಮಾಡಬಹುದು, ಅಂದ್ರೆ ಕೊಡಲಾಗಿದೆ, ಅವಕಾಶಗಳನ್ನು ಕಲ್ಪಿಸಲಾಗಿದೆ ಅಂತ ಅರ್ಬೋದು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ವಿಮೆನ್ ಹ್ಯಾವ್ ಬೀನ್ ಗಿವನ್ ಸೇಫ್ ಅಂಡ್ ಸೆಕ್ಯೂರ್ ವರ್ಕ್ ಎನ್ವೈರ್ಮೆಂಟ್ along with maternity facilities according to Article 15 of 3 and 42. ಹಿಂಗೂ ಬರೀಬಹುದು. ಅಕಾರ್ಡಿಂಗ್ ಟು ಅಂತ ಶುರು ಮಾಡಿ ಹಿಂಗೂ ಬರೀಬಹುದು. ಇಲ್ಲ ಬೇಡಪ್ಪ ಅಂದ್ರೆ Article 15 and 42 ನಾನು ಹ್ಯಾವ್ ಪ್ರೊವೈಡೆಡ್ ಅಂತ ಯಾಕೆ ತಗೊಂಡಿನಿ, Article 15 ಮತ್ತು 42 ಎರಡು ಇದೆ, ಪ್ಲೂರಲ್ ಇದೆ. ಒಂದೇ 15 ಅಂತಿತ್ತು ಅಂದ್ರೆ ಹ್ಯಾಸ್ ಅಂತ ತಗೋತಿದ್ದೆ. 15 ಮತ್ತು 42 ಎರಡು ಇದ್ದಾವೆ, ಅದಕ್ಕೆ ಹ್ಯಾವ್ ಅಂತ ತೆಗೆದುಕೊಂಡಿದ್ದೇನೆ. ಆದ್ರೆ ನಾವೊಂದು ಮಿಸ್ಟೇಕ್ ಏನ್ ಮಾಡ್ತೀವಿ, Article 15 and 42 ಆರ್ ಪ್ರೊವೈಡೆಡ್ ಅಂದ್ಬಿಡ್ತೀವಿ. ಆರ್ ಪ್ರೊವೈಡೆಡ್, ಈಸ್ ಪ್ರೊವೈಡೆಡ್, ಆಮ್ ಪ್ರೊವೈಡೆಡ್ ಅನ್ನೋದನ್ನ ನಾವು ಮನಸ್ಸಿಗೆ ಬಂದಂಗೆ ಬೇಕಾಬಿಟ್ಟಿ ಯೂಸ್ ಮಾಡ್ತೀವಲ್ಲ, ಅದು ತಪ್ಪು. ಹ್ಯಾವ್ ಪ್ರೊವೈಡೆಡ್ ಅಂದ್ರೆ ಏನು, ಆರ್ ಪ್ರೊವೈಡೆಡ್ ಅಂದ್ರೆ ಏನು, ಈಸ್ ಪ್ರೊವೈಡೆಡ್ ಅಂದ್ರೆ ಏನು, ಹ್ಯಾಸ್ ಪ್ರೊವೈಡೆಡ್ ಅಂದ್ರೆ ಏನು, ವಾಸ್ ಪ್ರೊವೈಡೆಡ್ ಅಂದ್ರೆ ಏನು, ವೇರ್ ಪ್ರೊವೈಡೆಡ್ ಅಂದ್ರೆ ಏನು, ಇವೆಲ್ಲ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಅರ್ಥ ಆಗತ್ತೆ. ನಿಮ್ಮ ಪ್ರಾಕ್ಟೀಸ್ಗೂ ಕೂಡ ಒಂದು ರೆಕ್ಕೆ ಪುಕ್ಕ ಬರುತ್ತೆ. ದೆನ್ ಟ್ರಾನ್ಸ್ಲೇಷನ್ ಕೂಡ ಅವಾಗ ಪಕ್ಕ ಆಗುತ್ತೆ. ಸೊ ಐ ಹೋಪ್ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ಈಸ್ ಕ್ಲಿಯರ್ ಟು ಯು. ಬೇರೆ ಪ್ಯಾರಾಗ್ರಾಫ್ ಅನ್ನ ಪ್ರಾಕ್ಟೀಸ್ ಮಾಡಿ, ಒಂದೊಂದು ಸೆಂಟೆನ್ಸ್ ಅನ್ನು ತಗೊಳ್ಳಿ, ವೊಕ್ಯಾಬ್ಯುಲರಿ ಲಿಸ್ಟ್ ಮಾಡಿ, ಗ್ರಾಮರ್ ಏನು ಸೆಂಟೆನ್ಸ್ ಬರುತ್ತೆ, ಗ್ರಾಮರ್ ಬಹಳ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನಲ್ಲ. V1 to V5 ನೋಡ್ಕೊಳ್ಳಿ, ಹ್ಯಾವ್ ಬರುತ್ತೋ ಹ್ಯಾಸ್ ಬರುತ್ತೋ ಅಥವಾ ಈಸ್ ಬರುತ್ತೋ ಆರ್ ಬರುತ್ತೋ ನೋಡ್ಕೊಳ್ಳಿ. ಬಂದ್ರೆ ಹಚ್ಚ್ರಿ, ಇಲ್ಲ ಬಿಡ್ರಿ, ಟೆಸ್ಟ್ ಮಾಡ್ಕೋರಿ. ಮಿಸ್ಟೇಕ್ ಆಗ್ತಾವ ಅಂತ ಹೆದರೋ ಅವಶ್ಯಕತೆ ಇಲ್ಲ. ಮಿಸ್ಟೇಕ್ ಮಾಡಬೇಕು, ಹೊಸ ಕೆಲಸ ಮಾಡುವತ್ನಾಗ ಮಿಸ್ಟೇಕ್ ಆಗುವೆ. ಒಂದ್ಸಲ ಆಗ್ತವೆ, ಎರಡ್ ಸಲ ಆಗ್ತವೆ, ಆಮೇಲೆ ಬರುತ್ತೆ ಮಿಸ್ಟೇಕ್ ಕಡಿಮೆ ಆಗ್ತವೆ. So with this, I conclude this session. I will see you in the next session with one more different topic. And till then, have a good time. Enjoy your studies. Watch videos frequently. And all the best to you. Thank you.